हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಇಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಏನು ಅಂತ ಅಂದ್ರೆ ನಿಮಗೆ ಈಗ ಫಸ್ಟ್ ರೌಂಡ್ ಎಲ್ಲ ಸ್ಟಾರ್ಟ್ ಆಯ್ತು, ಚಾಯ್ಸ್ ಎಂಟ್ರಿಯನ್ನ ಮಾಡ್ಕೊಂಡಿದ್ದೀರಾ। ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಚಾಯ್ಸ್ ಎಂಟ್ರಿ ಚಾಯ್ಸ್ 1 ಅನ್ನ ಸೆಲೆಕ್ಷನ್ ಮಾಡಿದಂತ ಸ್ಟೂಡೆಂಟ್ಸ್ ಈಗಾಗಲೇ ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ। ಆ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಫೀಸ್ ಅನ್ನ ಪೇ ಮಾಡಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿರೋದಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಸರ್ವರ್ ಡೌನ್ ಇರುತ್ತೆ, ಬಿಸಿ ಇರುತ್ತೆ ಅಥವಾ ಏನಾದರೂ ಎರರ್ ತೋರಿಸ್ತಿರುತ್ತೆ। ಹಾಗಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಹಾಗೆ ಫಸ್ಟ್ ರೌಂಡ್ ಆದ ತಕ್ಷಣ ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲಿ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಾನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ। ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಯಾಕೆ ಅಂತ ಅಂದ್ರೆ ನೋಡ್ತಿರುವಂತ 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ದೀರಾ, ಹಾಗಾಗಿ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್। ಓಕೆ ಸ್ಟೂಡೆಂಟ್ಸ್, ಇವಾಗ ನೀವು ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಲೇಜನ್ನು ನೀವೀಗ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ, ಸೆಲೆಕ್ಟ್ ಆಗಿರುತ್ತೆ ಕಾಲೇಜ್ ನಿಮಗೆ। ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಚಲನ್ ನಲ್ಲಿ ಇರುವಂತ ಫೀಸ್ ಏನಿರುತ್ತೆ ಆ ಒಂದು ಫೀಸ್ ನ ನೀವು ಪೇಮೆಂಟ್ ಅನ್ನ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಿ ಅಲ್ಲೂ ಕೂಡ ಪೇಮೆಂಟ್ ಅನ್ನ ಮಾಡಿ ಅದಾದ್ಮೇಲೆ ನೀವು ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ನೋಡ್ತಿರ್ತೀರ। ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿರೋದಿಲ್ಲ। ಈಗ ನೀವು ಅಂದ್ರೆ ಈಗ ಬೆಳಿಗ್ಗೆ ನಂತರ ಈಗ ನೀವು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಅಥವಾ ನೀವು ನೈಟ್ ಏನಾದರೂ ಟ್ರೈ ಮಾಡಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ಡೌನ್ಲೋಡ್ ಆಗಿರುತ್ತೆ, ಅಥವಾ ಇವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಪಕ್ಕಾ ಡೌನ್ಲೋಡ್ ಆಗೇ ಆಗುತ್ತೆ, ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ। ಆದ್ಮೇಲೆ ಈಗ ನೆಕ್ಸ್ಟ್ ಏನು ಅಂತಂದ್ರೆ ಈಗ ಫಸ್ಟ್ ರೌಂಡ್ ಅಲ್ಲಿ ಈಗ ಚಾಯ್ಸ್ 1 ಸೆಲೆಕ್ಷನ್ ಮಾಡಿದಂತ ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಪ್ರೊಸೆಸ್ ನೆಲ್ಲ ಮಾಡ್ತಾ ಇದ್ದಾರೆ। ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಅನ್ನು ಕೂಡ ಪೇಮೆಂಟ್ ಮಾಡಿ ಅದಾದ್ಮೇಲೆ ಅಡ್ಮಿಷನ್ ಆರ್ಡರ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ। ಇದಿಷ್ಟು ಈಗ ಚಾಯ್ಸ್ 1 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರೋರು। ಹಾಗಾದ್ರೆ ರೌಂಡ್ 2 ಅಲ್ಲಿ ಯಾರೆಲ್ಲ ಹೋಗ್ತಾರೆ, ಈಗ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರುವಂತ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವರು ರೌಂಡ್ 2ಗೆ ಪಾರ್ಟಿಸಿಪೇಟ್ ನ ಮಾಡ್ತಾ ಇದ್ದಾರೆ। ಓಕೆ, ರೌಂಡ್ 2 ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಚಾಯ್ಸ್ 2 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರೋರು ಅಂದ್ರೆ ಈಗ ಫಸ್ಟ್ ಕಾಲೇಜ್ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು, ಹಾಗೆ ಚಾಯ್ಸ್ 3 ಅನ್ನ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಕಾಲೇಜ್ನ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತವ್ರು। ಅಲ್ಲಿ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳೋದಕ್ಕೆ ಅವಕಾಶ ಇರೋದಿಲ್ಲ, ಆದರೆ ನಿಮಗೆ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಇಲ್ಲಿ ಏನಿರುತ್ತೆ ಅಂದ್ರೆ ಆಡ್ ಮಾಡ್ಕೊಳೋದಕ್ಕೆ ಅವಕಾಶ ಇರೋದಿಲ್ಲ। ಆದರೆ ನಿಮಗೆ ಇಲ್ಲಿ ಏನಕ್ಕೆ ಅವಕಾಶ ಇರುತ್ತೆ ಅಂತ ಅಂದರೆ ಕಾಲೇಜಸ್ನ ರಿಮೂವ್ ಮಾಡೋದಕ್ಕೆ ಅಂದರೆ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಹಾಗೆ ರೀಅರೇಂಜ್ ಮಾಡ್ಕೊಳೋದಕ್ಕೆ ಅಂದರೆ ಪ್ರಿಯಾರಿಟಿ ನಂಬರನ್ನು ಕೊಟ್ಟಿರ್ತೀರ। ಈಗ ನಮಗೆ ಯಾವುದೋ ಒಂದು XYZ ಕಾಲೇಜು 1 ನಂಬರ್ಗೆ ಕೊಟ್ಟಿರ್ತೀರ, ಅದಾದಮೇಲೆ 2 ನಂಬರ್ಗೆ ಕೊಟ್ಟಿರ್ತೀರ, 3, 4, 5, 6, 7 ಈ ರೀತಿಯಾದ ಒಂದು ಆರ್ಡರಲ್ಲಿ ಕೊಟ್ಟಿರ್ತೀರ। ಓಕೆ, ಇದನ್ನು ರೀಆರ್ಡರ್ ಮಾಡ್ಕೊಳೋದಕ್ಕೆ ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ನೀವು ಕಾಲೇಜಸ್ನ ರೀಆರ್ಡರ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ಅಥವಾ ನಿಮ್ಗೆ ಯಾವುದೇ ಕಾಲೇಜ್ ಇಷ್ಟ ಇಲ್ಲ ಅಂತ ಅಂದರೆ ಆ ಕಾಲೇಜನ್ನು ನಿಮಗೆ ಡಿಲೀಟ್ ಮಾಡ್ಕೊಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ। ಇದಿಷ್ಟು ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಆಗೋಕ್ಕಿಂತ ಮುಂಚೆ ಅವಕಾಶವನ್ನ ಮಾಡಿಕೊಡ್ತಾರೆ। ನೀವು ಇದನ್ನ ರೀಆರ್ಡರ್ ಮಾಡ್ಕೊಂಡಾದ್ಮೇಲೆ ಯಾವ ಒಂದು ವಿದ್ಯಾರ್ಥಿಗೆ ಕಾಲೇಜು ಸಿಗುತ್ತೆ ಅಂತ ನೋಡೋದಾದರೆ ಯಾರಿಗೆ ಕಾಲೇಜ್ ಸಿಗುತ್ತೆ, ಹಾಗಾದರೆ ಈಗ ಯಾವ ಒಂದು ವಿದ್ಯಾರ್ಥಿ ಈಗ ಕಾಲೇಜಸ್ಸನ್ನು ಫಸ್ಟ್ ರೌಂಡಲ್ಲಿ ಅವ್ರಿಗೆ ಕಾಲೇಜೇ ಸಿಕ್ಕಿರೋದಿಲ್ಲ ಅಂತಹ ಒಂದು ವಿದ್ಯಾರ್ಥಿಗೆ ಅವರ ಒಂದು ರ್ಯಾಂಕಿಂಗ್ ಪ್ರಕಾರ, ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿಗೆ 1,50,000ವರೆಗೂ ರ್ಯಾಂಕಿಂಗ್ ಬಂದಿದೆ ಅಂದರೆ ಆ ಒಂದು ವಿದ್ಯಾರ್ಥಿ ತನ್ನ ಒಂದು ಕಟ್ ಆಫ್ ಆಗಿರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಎಲ್ಲವನ್ನು ನೋಡಿಕೊಂಡು ನನ್ನ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿದಾನೆ ಅಂತ ಅಂದ್ರೆ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇರುವಂತ ಕಾಲೇಜಸ್ ಇವನ್ನ ರ್ಯಾಂಕಿಂಗ್ ತಕ್ಕಂತೆ ಸಿಗುತ್ತೆ ಅನ್ನೋದಾದ್ರೆ ಆ ಒಂದು ರ್ಯಾಂಕಿಂಗ್ ನ ಆ ಒಂದು ಕಾಲೇಜಸ್ ನ ಇವ್ಯಾಲ್ಯೂಯೇಟ್ ಮಾಡಿ ಅಲ್ಲಿ ಯಾವ ಕಾಲೇಜ್ ಸಿಗಬಹುದು ಇವನಿಗೆ ಅಂತ ಯಾವ್ದಾದ್ರು ಒಂದು ಕಾಲೇಜ್ನ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಮಾಡ್ತಾರೆ। ಓಕೆ, ಟೆನ್ಷನ್ ಬೇಡ, ಅಂದ್ರೆ ನೀವು ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಆಪ್ಷನ್ ಎಂಟ್ರಿನ ಮಾಡಿದರೆ ಮಾತ್ರ ನಿಮಗೆ ಕಾಲೇಜ್ ಸಿಗುವಂಥದ್ದು। ಆಪ್ಷನ್ ಎಂಟ್ರಿನ ಯಾರು ಕರೆಕ್ಟಾಗಿ ಮಾಡಿರ್ತೀರ ಅವ್ರಿಗೆ ಕಾಲೇಜು 100% ಸಿಕ್ಕೇ ಸಿಗುತ್ತೆ। ಓಕೆ,
ಯಾರು ಕರೆಕ್ಟಾಗಿ ಮಾಡಿರಲಿಲ್ಲ. ಅವ್ರ ರ್ಯಾಂಕಿಂಗ್ ಈಗ 1,10,000 ಇದೆ ಅಂತಂದರೆ ಅವರು 10,000 ಒಳಗಡೆ ಇರುವಂಥ ಕಾಲೇಜ್ ಅಂದರೆ ಕಟ್ ಆಫ್ ನಿಂತಿರುತ್ತಲ್ಲ, ಈಗ 10,000 ಒಳಗಡೆ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿರ್ತಾರೆ. ಆ ಒಂದು ಕಾಲೇಜ್ನ ಇವರು ಫಸ್ಟ್ ಪ್ರಿಯಾರಿಟಿಯನ್ನು ಕೊಟ್ಟಿದ್ರೆ ಅವ್ರಿಗೆ ಕಾಲೇಜ್ ಸಿಗುವಂಥದ್ದು ಕಮ್ಮಿ. ಯಾಕಂದರೆ 10,000 ಒಳಗಡೆ ಬಂದಿರುವಂಥ ಸ್ಟೂಡೆಂಟ್ಸು, ರ್ಯಾಂಕಿಂಗ್ ಬಂದಿರುವಂಥ ಸ್ಟೂಡೆಂಟ್ಸು ಎಷ್ಟೊಂದು ಜನ ಆ ಒಂದು ಕಾಲೇಜ್ ಏನಿರುತ್ತೆ ಆ ಒಂದು ಕಾಲೇಜ್ಗೆ ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ, ಪ್ರಿಯಾರಿಟಿ ನಂಬರ್ 1 ಕೊಟ್ಟಿರ್ತಾರೆ, ನನಗೆ ಆ ಕಾಲೇಜ್ ಬೇಕು ಅಂತ. ನೀವು 1,10,000 ಬಂದಿರುವಂಥ ಸ್ಟೂಡೆಂಟ್ಸ್ ಹೋಗಿ 10,000 ಒಳಗಡೆ ಕಟ್ ಆಫ್ ನಿಂತಿರುವಂಥ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿ ನಂಬರ್ 1 ಕೊಟ್ಟರೆ ನಿಮಗೆ ಆ ಕಾಲೇಜ್ ಸಿಗೋದಿಲ್ಲ. ಓಕೆ, ನೀವೇನು ಮಾಡಬೇಕು ಅಂದರೆ ಕಟ್ ಆಫ್ ಏನಿರುತ್ತೆ 1,10,000 1,15,000 ಒಳಗಡೆ ಇರುವಂಥ ಕಟ್ ಆಫ್ ಏನಿರುತ್ತೆ ಕಾಲೇಜಸ್ಸು, ಆ ಒಂದು ಕಾಲೇಜಸ್ನ ನೀವೇನಾದರೂ ಆಪ್ಷನ್ ಎಂಟ್ರಲ್ಲಿ ಪ್ರಿಯಾರಿಟಿ ನಂಬರ್ 1ಗೆ 2ಗೆ ಈ ರೀತಿಯಾಗಿ ಪ್ರಿಯಾರಿಟಿ ನಂಬರ್ಸ್ನ ಕೊಟ್ಕೊಂಡು ಹೋಗಿದ್ರೆ ನಿಮಗೆ ಕಾಲೇಜು ಸಿಗುವಂಥದ್ದು 100%. ಓಕೆ, ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಅಂದರೆ ಕಾಲೇಜು ಸಿಗುವಂಥದ್ದು, ನೀವೇನಾದರೂ ಪ್ರಿಯಾರಿಟಿ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಏನಾದರೂ ಕೊಟ್ಟಿದ್ದು ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದರೆ ಆ ಒಂದು ಕಾಲೇಜು ನಿಮಗೆ ಯಾವುದಾದ್ರೂ ಒಂದು ಕಾಲೇಜು ಸಿಗುವಂಥದ್ದು ಈ ಒಂದು ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ. ಹಾಗೆ ನೀವು ಈಗ ಮತ್ತೆ ಯಾವ ವಿದ್ಯಾರ್ಥಿಗೆ ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟಿರ್ತೀರ, ಸೆಕೆಂಡ್ ನೀವು ಮತ್ತೆ ರೀಅರೇಂಜ್ಮೆಂಟ್ನ ಮಾಡಿಕೊಂಡು ಅಲ್ಲಿ ನೀವು ಕಾಲೇಜಸ್ನ ನೀವು ಏನಾದರೂ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವೊಂದು ಕಾಲೇಜ್ ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಅಲ್ಲೂ ಕೂಡ ನಿಮಗೆ ಸಿಗುವಂಥದ್ದು. ಥರ್ಡ್ ಚಾಯ್ಸನ್ನು ಯಾರು ಎಂಟ್ರಿ ಮಾಡಿರ್ತೀರ, ನಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜೇ ಬೇಡ ಅಂತ ಅಂದಿರೋರು ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಕಾಲೇಜು 100% ಸಿಗುವಂಥದ್ದು. ಓಕೆ, ಇದಾದಮೇಲೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಏನು ಅಂತ ಅಂದರೆ, ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು ಅಂತಂದರೆ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜಿಗೆ ಅಲಾಟ್ ಆಗಿದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಯಾವ ರೀತಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅದೇ ರೀತಿ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಕಾಲೇಜಸ್ ಅಲಾಟ್ ಆದಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಮತ್ತು ನಿಮಗೆ ಚಾಯ್ಸ್ 1 ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಸ್ಟೂಡೆಂಟ್ಸು ರೌಂಡ್ 2ಅಲ್ಲಿ ಅಲಾಟ್ ಆಗಿರುವಂಥ ಕಾಲೇಜು ನಿಮಗೆ ಇಷ್ಟವಾಗಿದೆ, ಅಡ್ಮಿಷನ್ ಮಾಡಿಸ್ಕೊಳೋದಕ್ಕೆ ಒಪ್ಪಿದ್ದೀರಾ ಅಂತ ಅರ್ಥ. ಚಾಯ್ಸ್ 2 ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರಿದ್ದೀರಾ ಮತ್ತೆ ನಿಮಗೆ ಸಿಕ್ಕಿರುವಂಥ ಕಾಲೇಜಸ್ನ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ. ಆ ಒಂದು ಪ್ರೊಸೆಸ್ಗೆ ನೀವು ಹೋಗಬೇಕಾದ್ರೆ ನೆಕ್ಸ್ಟ್ ಈ ಒಂದು ಕಾಲೇಜ್ ಏನಿದೆ ನೀವು ಹೋಲ್ಡಲ್ಲಿ ಇಡುವಂಥ ಕಾಲೇಜ್ ಫೀಸ್ ಏನಿರುತ್ತೆ ಆ ಒಂದು ಫೀಸ್ನ ನೀವು ಕಟ್ಟೇನೆ ನೆಕ್ಸ್ಟು ನೀವು ಥರ್ಡ್ ರೌಂಡ್ಗೆ ಎಂಟ್ರಿ ಆಗೋಕ್ಕಾಗೋದು. ಓಕೆ, ಅದಾದಮೇಲೆ ಚಾಯ್ಸ್ 3 ಅಟೆಂಡ್ ಮಾಡುವಂಥ ಸ್ಟೂಡೆಂಟ್ಸು ಏನು ಮಾಡಬೇಕು ಅಂತ ಅಂದರೆ ಇದು ರಿಜೆಕ್ಟ್ ಆಗುತ್ತೆ, ನಿಮ್ಮ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ರಿಜೆಕ್ಟ್ ಆಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಹೋಗ್ತೀರಾ. ಓಕೆ, ಅದಾದಮೇಲೆ ಚಾಯ್ಸ್ 4 ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರುವಂಥದ್ದು, ನೀವು ಯಾವುದೇ ಕೌನ್ಸಿಲಿಂಗ್ ಬೇಡ ಅಂತ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರಗಡೆ ಹೋಗುವಂಥದ್ದು. ಓಕೆ, ಇದಿಷ್ಟು ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳೋದಕ್ಕೆ ನಿಮಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಹಾಗೆ ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆದ ತಕ್ಷಣ ನೀವು ಯಾವುದನ್ನು ಡಿಸೈಡ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಇವತ್ತಿನ ಒಂದು ಇಷ್ಟು ಮಾಹಿತಿ ಆಗಿತ್ತು. ನಿಮಗೆ ಮತ್ತೇನಾದರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನನ್ನ ಒಂದು ನೇಮ್ ದರ್ಶನ್ ಚಂದ್ರಗಿರಿ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಕಾಣುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿ ನನ್ನ ಫಾಲೋ ಮಾಡಿಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ, ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ ಆಗಿರ್ಬೋದು, PDFs ಆಗಿರ್ಬೋದು ನಿಮಗೆ ಸೆಂಡ್ ಮಾಡ್ತಾ ಇರ್ತಾನೆ ನೋಟಿಫಿಕೇಷನ್ಸ್ನ. ಹಾಗೆ ಮತ್ತೆ ಏನು ಅಂತಂದರೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಷ್ಟೋ ಜನ ವೀಡಿಯೋಸ್ನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಹಾಗಾಗಿ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕೆ ಅಂತ ಅಂದರೆ ನಾನು ನಿಮಗೆ ಬಿಡುವಂಥ ಎಲ್ಲ ಒಂದು ವೀಡಿಯೋಸು ನಿಮಗೆ ಬೇಗ ಬಂದು ತಲುಪುವಂಥದ್ದು. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.